ಮಾಡಕ್ ಬಿಡಿ ನೀವು. ಸಿದ್ದರಾಮಯ್ಯ ವಾದನ ಪೂರ್ತಿ ಮಾಡಕ್ ಬಿಡಿ ನೀವು. ಸಿದ್ದರಾಮಯ್ಯ ಅಂಕಿ ಅಂಶಗಳ ಸಮಾಜ ನಿಮ್ಮ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲವನ್ನು ಬೈ ತೆಗಿತೀವಿ. ಬಂಗಾರಪೇಟೆಗೂ ದುಡ್ಡಿಲ್ಲ ನೋಡಿ, ಈ ರಾಜ್ಯದಲ್ಲಿ ಈ ಭಾರತ ದೇಶದಲ್ಲಿ ಬಿಜೆಪಿ ಆಡಳಿತ ಮಾಡತಕ್ಕಂಥ ಪಕ್ಷದ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ. ಎಲ್ಲರಿಗೂ ಚಂಪು, ಮೋದಿ ಚಂಪು, ಮೋದಿ ಚಂಪು ಎಲ್ಲರಿಗೂ. ಸ್ವಾಮಿ, ಆದ್ರೆ ಸಿದ್ದರಾಮಯ್ಯ ಇವತ್ತು ಜನಪರವಾಗಿ, ರೈತ ಪರವಾಗಿ, ಬಡವರ ಪರವಾಗಿ, ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಈ ಭಾರತ ದೇಶದಲ್ಲಿ ಇದ್ರೆ ಸಿದ್ದರಾಮಯ್ಯ. ನಿಮಗೆ ನಿಮ್ಮಲ್ಲಿ ನಾಯಕರೇ ಇಲ್ಲ ರೀ. ಕೇಳ್ರಿ, ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ. ಚಿಕ್ಕಮದು ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ, ಲೀಡ್ರೇ ಇಲ್ಲ. ಅನಿಲ್ ಚಿಕ್ಕಮದು ಲೀಡರ್ಗಳೇ ನಾರಾಯಣಸ್ವಾಮಿ ಅಧ್ಯಕ್ಷರೇ, ಅಧ್ಯಕ್ಷರೇ ಇಲ್ಲ ಈ ಸದನದಲ್ಲಿ ನಾರಾಯಣಸ್ವಾಮಿ ಅವರೇ ಎಲ್ಲ ಮಾತಾಡ್ಬೇಕು, ಮುಗಿಸ್ಬೇಕು. ಅಧ್ಯಕ್ಷರೇ, ಬಿಜೆಪಿ ಅವರಿಗೆ ಜನಪರವಾದ ಇದು ಅಗತ್ಯ ಇಲ್ಲ. ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕನ್ನೋ ಅವ್ರಿಗೆ ಪ್ರತಿಜ್ಞೆ ಇಲ್ಲ. ಅವ್ರಿಗೆ ಏನಿದ್ರು ಕೂಡ ಈ ಸುಚ್ಚ ರಾಜಕಾರಣವನ್ನು ಮಾಡಬೇಕು, ತುಚ್ಛ ರಾಜಕಾರಣವನ್ನು ಮಾಡಿ ಕೇವಲ ಪ್ರಚಾರ ಪ್ರಿಯ ಆಗ್ಬೇಕು, ಮೀಡಿಯಾಗಳಲ್ಲಿ ಬರಬೇಕು, ಬಿಜೆಪಿ ಅಡ್ಡಪಡಿಸ್ತಾರೆ ಅಂತ. ಸರ್ಕಾರಕ್ಕೆ 187 ಕೋಟಿ ಸಿದ್ದರಾಮಯ್ಯ ತಗೊಂಡಿದ್ದಾರೆ ಏನ್ರಿ? ಸಿದ್ದರಾಮಯ್ಯ ಅಕೌಂಟ್ಗೆ ಹೋಗಿದ್ದೇನ್ರಿ? ನಿಮಗೆ ನಾಚ್ಯ ಬಾನವರಿಗಿರುವ ನಿಮಗೆ ಏನ್ ಹೇಳ್ತೀರಿ ನೀವು? ನಿಮಗ್ ತಾಕತ್ತಿದ್ದರೆ ಮಾತಾಡ್ಲಿಕ್ಕೆ ವಿರೋಧ ಪಕ್ಷದವರೇ, ಈ ಜೆಡಿಎಸ್ ಬಿಜೆಪಿ ಅಪವಿತ್ರ ಹೊಂದಿದ್ದಕ್ಕಿದ್ದವರೇ, ನಿಮಗೆ ತಾಕತ್ತಿದ್ದರೆ, ತಾಳ್ಮೆ ಇದ್ದರೆ, ಜನರ ಬಗ್ಗೆ ಕಾಳಜಿ ಇದ್ದರೆ ನೀವು ಕೂತ್ಕೊಳ್ಳಿ, ಚರ್ಚೆ ಮಾಡಿ. ಈ ರಾಜ್ಯದ ಜನರ ಬದುಕು ಬಂದ್ರೆ ನೀವು ಚರ್ಚೆ ಮಾಡಿ. ಚಿಕ್ಕಮಗಳೂರನ್ನು ಬಿಟ್ಟು ನೀವಿವತ್ತು ಮಾಡಬೇಕು ಅಂತ ಸರ್ಕಾರ ಉತ್ತರ ಕೊಡ್ತಾ ಕೋಟ್ಯಾಂತರ ರೂಪಾಯಿ ಸರ್ಕಾರ ಹಣವನ್ನ ಇವತ್ತು ನೀವು ನಷ್ಟ ಮಾಡ್ತಾ ಇದ್ದೀರಿ. ಇದು ಯಾರ ಹಣ? ಜನರ ಹಣ. ಜನರ ಹಣವನ್ನು ನೀವು ನಷ್ಟ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಕರ್ನಾಟಕ ಆಗ್ತಕ್ಕಂಥ ಶಾಪ. ನಾನ್ ಸ್ವಾಮಿ ಆಯ್ತು, ಎಲ್ಲ ಮಾತಾಡಿದಿರಿ, ಎಲ್ಲ ಮಾತಾಡ್ಬೇಕಲ್ಲ. ಈಗ ಉತ್ತರ ಆಗ್ತದೆ. ಈ ಶಾಪ ಬಿಡೋದಿಲ್ಲ. ಮುಂದೆ ಕೂಡ ಮಾತಾಡಕ್ಕೆ ಬಿಜೆಪಿ ಈ ರಾಜ್ಯದಲ್ಲಿ ಅಧಿಕಾರ ಬರೋದಿಲ್ಲ. ನಡೀತಾ ಇದ್ರೆ ದೌರ್ಜನ್ಯ ಅನಿಲ್ ಚಿಕ್ಕಮದ್ ಬೇಗ ಮುಗಿಸಿ, ಮತ್ತೆ ಸರ್ಕಾರ ಉತ್ತರ ಕೊಡ್ತೀನಿ. ಇಬ್ಬರು ಮೂವರು ಮಾತಾಡಲಿಕ್ಕಿದ್ದಾರೆ. ನೆಕ್ಸ್ಟ್ ಅಶೋಕ್ ರೈ, ಮಂಜು ಕೋಲಾರ್, ಈಶ್ವರನ್ನ ನಡೆಸ್ಕೊಂಡಂತ ರೀತಿ ನಾಚಿಕೆ ಗೇಡು. ಈ ಸದನಕ್ಕೆ ನಾಚಿಕೆ, ಅವಕಾಶ ಕೊಟ್ಟಿದ್ದಕ್ಕೆ